ಗೌರವಾನ್ವಿತ ಆದರಣೀಯ ಉಪಪ್ರಾಂಶುಪಾಲರೇ ಹಾಗೂ ನಮ್ಮ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವೃಂದದವರೇ, ಗ್ರಾಮಸ್ಥರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಇವತ್ತು ನಮ್ಮ ಭಾರತದ ಇತಿಹಾಸದ ಹೆಮ್ಮೆಯ ಸುದಿನ. ಸುಮಾರು 200 ವರ್ಷಗಳ ಕಾಲ, 2 ಶತಮಾನಗಳ ಕಾಲ ಭಾರತೀಯರು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾದ ಸುದಿನ ಇದು. ಹಾಗಾಗಿ ನಾವು ಇಲ್ಲಿ ಎಲ್ಲರೂ ಆ ಒಂದು ದಿನಾಚರಣೆ ಪ್ರಯುಕ್ತ ಇಲ್ಲಿ ಸೇರಿದ್ದೀವಿ. ನೋಡಿ, ಈ ಸ್ವಾತಂತ್ರ್ಯ ದಿನ ನಮಗೆ ಸುಲಭವಾಗಿ ಸಿಕ್ಕಿಲ್ಲ. ಇದಕ್ಕಾಗಿ ಅನೇಕ ಹೋರಾಟಗಳು, ಬಲಿದಾನಗಳು, ಯುದ್ಧಗಳು ನಡೆದಿದ್ದಾವೆ. ಅದರಲ್ಲಿ ಕೆಲವೊಂದು ಪ್ರಮುಖವಾದ ಹೋರಾಟಗಳ ಬಗ್ಗೆ ಹೇಳಬೇಕು ಅಂದರೆ 1498ರಲ್ಲಿ ವಾಸ್ಕೋ ಡ ಗಾಮ ಪೋರ್ಚುಗಲ್ನ ನಾವಿಕ ಪೂರಕ್ಕಾಗಿ ಬರ್ತಾ ಹೋಗ್ತಾರೆ. ಆಮೇಲೆ ಹಂತ ಹಂತವಾಗಿ ಅನೇಕ ನೀತಿಗಳನ್ನು ರೂಪಿಸುವುದರ ಮೂಲಕ ಅವರು ನಮ್ಮನ್ನು ಸುಮಾರು 250 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡೋಗಿದ್ದಾರೆ. ಅದರಲ್ಲಿ ನೆನಪಿಟ್ಕೊಳ್ಳುವಂಥ ಕೆಲವೊಂದು ಹೋರಾಟಗಳು ಯಾವ್ಯಾವಪ್ಪ ಅಂದರೆ, ಮೊದಲನೇದಾಗಿ ಮಾರ್ತಾಂಡವರ್ಮ ಡಚ್ಚರನ್ನು ನಿಯಂತ್ರಣ ಮಾಡ್ತಾನೆ, ಅವರ ವಿರುದ್ಧ ಹೋರಾಟ ಮಾಡ್ತಾನೆ. ಹಾಗೆ 1757 ಪ್ಲಾಸಿ ಕದನ, 1764 ಬಕ್ಸಾರ್ ಕದನ, ಆಮೇಲೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್, 1765ರಿಂದ 1799ರವರೆಗೆ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ಹಾಗೆ 1799ರಲ್ಲಿ ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ವೀರಮರಣವನ್ನು ಅಪ್ತಾನೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ. ಮತ್ತು 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗುತ್ತೆ. 1905ರಲ್ಲಿ ಬಂಗಾಳದ ವಿಭಜನೆ ಆಗುತ್ತೆ. 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ. 1907ರಲ್ಲಿ ಸೂರತ್ ವಿಭಜನೆ ಆಗುತ್ತೆ. 1912ರಲ್ಲಿ ಬಂಗಾಳದ ವಿಭಜನೆಯನ್ನು ಹಿಂಪಡಿತಾರೆ. ಹಾಗೆ ನೋಡೋದಾದರೆ 1900 ಸರಿ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಅದು ಒಂದು ಮಾಡ್ತಾರೆ. ಆಮೇಲೆ 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುತ್ತಾರೆ. 1916ರಲ್ಲಿ 1919ರಲ್ಲಿ ರೌಲತ್ ಆ್ಯಕ್ಟ್ ಬರುತ್ತೆ. ಅದರ ವಿರುದ್ಧ ಪ್ರತಿಭಟನೆಗಾಗಿ ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರ್ತಾರೆ. 1920ರಲ್ಲಿ ಅಸಹಕಾರ ಚಳುವಳಿ ಆಗುತ್ತೆ. 1922ರಲ್ಲಿ ಚೌರಿ ಚೌರ ಘಟನೆ ನಡೆಯುತ್ತೆ. 1924ರಲ್ಲಿ ಬೆಳಗಾಂ ಅಧಿವೇಶನ ನಡೆಯುತ್ತೆ. 1927ರಲ್ಲಿ ಸೈಮನ್ ಆಯೋಗ ಬರುತ್ತೆ. 1928ರಲ್ಲಿ ಸೈಮನ್ ಆಯೋಗದ ವಿರುದ್ಧ ಪಂಜಾಬಿನಲ್ಲಿ ಪ್ರತಿಭಟನೆ ಮಾಡಿದಾಗ ಲಾಲಾ ಲಜಪತ್ ರಾಯರವರು ಪೊಲೀಸರ ಲಾಠಿಯೇಟಿಗೆ ಅಸುನೀಗ್ತಾರೆ. ಆಮೇಲೆ 1929ರಲ್ಲಿ ಲಾಹೋರ್ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆ ಆಗುತ್ತೆ. 1930ರಲ್ಲಿ ದಂಡಿ ಮಾರ್ಚ್, ದಂಡಿ ಉಪ್ಪಿನ ಸತ್ಯಾಗ್ರಹ, ಸವಿನಯ ಕಾನೂನುಭಂಗ ಚಳವಳಿ ನಡೆಯುತ್ತೆ. 1930ರಿಂದ 32ರವರೆಗೆ 3 ದುಂಡು ಮೇಜಿನ ಸಮ್ಮೇಳನಗಳು ನಡೆಯುತ್ತವೆ. ಬಿ.ಆರ್. ಅಂಬೇಡ್ಕರ್. 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ನಡೆಯುತ್ತೆ. 1932ರಲ್ಲಿ ಪೂನಾ ಗಾಂಧಿ ಇರ್ವಿನ್ ಒಪ್ಪಂದ, 1932ರಲ್ಲಿ ಪೂನಾ ಒಪ್ಪಂದ ನಡೆಯುತ್ತೆ. 1935ರಲ್ಲಿ ಭಾರತ್ ಪರಿಷತ್ ಕಾಯ್ದೆ, 1937 ಪ್ರಾಂತೀಯ ಚುನಾವಣೆಗಳು, 1939 ದ್ವಿತೀಯ ಮಹಾಯುದ್ಧ, 1940 ಆಗಸ್ಟ್ ಆಫರ್, ಆಮೇಲೆ 1942 ಭಾರತ ಬಿಟ್ಟು ತೊಲಗಿ, ಕ್ರಿಪ್ಸ್ ಆಯೋಗ ಬಂದಿರುತ್ತೆ. ಅದರ ವಿರುದ್ಧವಾಗಿ ಭಾರತ ಬಿಟ್ಟು ತೊಲಗಿ, ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಎಂಬ ಘೋಷಣೆಯನ್ನು ಮಾಡ್ತಾರೆ. ಆಮೇಲೆ 1943ರಲ್ಲಿ ಸುಭಾಷ್ ಚಂದ್ರ ಬೋಸ್ರ ನೇತೃತ್ವದಲ್ಲಿ ಆಜಾದ್ ಹಿಂದ್ ಸರ್ಕಾರ ರಚನೆಯಾಗುತ್ತೆ. ಆಮೇಲೆ 1945ರಲ್ಲಿ ದ್ವಿತೀಯ ಮಹಾಯುದ್ಧ ಅಂತ್ಯವಾಗುತ್ತೆ. 1945
6ರಲ್ಲಿ ನೌಕಾಪಡೆಯ ಬಂಡಾಯ ಆಗುತ್ತೆ. ಕೊನೆಗೆ ಇಷ್ಟೆಲ್ಲ ಹೋರಾಟಗಳು ಮಾಡಿದ ಫಲವಾಗಿ ಕೊನೆಗೆ 1947ರಲ್ಲಿ ಬ್ರಿಟಿಷರಿಗೆ ಭಾರತೀಯರಿಗೆ ಸ್ವತಂತ್ರ ಕೊಡುವುದು ಅನಿವಾರ್ಯವಾಗಿತ್ತು. ಹಾಗಾಗಿ ಮಕ್ಕಳೇ, ನಾವು ಈ ಒಂದು ಸ್ವತಂತ್ರ ಹೋರಾಟವನ್ನು ಭಾರತದ ಕೇವಲ ಪಾಠಗಳಲ್ಲಿ ಓದೋದಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಸ್ವತಂತ್ರ ಹೋರಾಟಗಾರರು ನಮಗೆ ನೀಡಿದಂತಹ ಮೌಲ್ಯಗಳು, ಸತ್ಯ ಹೇಳುವುದು, ಆಮೇಲೆ ತ್ಯಾಗ, ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ ಇವುಗಳನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಳೋಣ. ನಮ್ಮ ದೇಶವನ್ನು ಇನ್ನಷ್ಟು ಬಲಶಾಲಿ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡುವಂತಹ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಮತ್ತು ಬ್ರಿಟಿಷರು ಹಡಗು ಕಟ್ಟಿಕೊಂಡು ಸಮುದ್ರಗಳನ್ನು ದಾಟಿ ಭಾರತಕ್ಕೆ ಬಂದು ಅವರ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿದ್ರು. ನಾವು ಇವತ್ತು ಭಾರತ ಹೇಗೆ ಇಂಪ್ರೂವ್ ಆಗಿದೆ ಅಂದರೆ, ನಾವು ಆಕಾಶವನ್ನು ದಾಟಿ ಮಂಗಳ ಮತ್ತು ಚಂದ್ರನಲ್ಲಿ ನಮ್ಮ ಧ್ವಜವನ್ನು ನೆಟ್ಟಿದ್ದೇವೆ. ಇನ್ನಷ್ಟು ಭಾರತವನ್ನು ಪ್ರಬಲವಾಗಿಸೋಣ. ಮತ್ತು ಕೊನೆಯದಾಗಿ ಭಾರತ ನಮಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಬೋಲೋ ಭಾರತ್ ಮಾತಾ ಕಿ. ಭಾಷಣ ಮಾಡಿದ ನಮ್ಮ KPSನ ಪರಮೇಶ್ ಸರ್ ಅವರಿಗೆ ವೇದಿ ಪರವಾಗಿ ಜೋರಾಗಿ ಚಪ್ಪಾಳೆ ಮುಖಾಂತರ ಧನ್ಯವಾದಗಳು ತಿಳಿಸಿ. ಸಮಯ ಬೇರೆ ಹೋಗಿದೆ. ಎಲ್ಲರೂ ಟೂ ಲೈನ್ಸು LKG UKG ಅವರು ಅಲ್ಲೇ ಇರಲಿ. ಅವ್ರು